ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ಒಂದು 2 ತಿಂಗಳ ಮೊದಲು ನಾನು ನಮ್ಮ ಹೋಮ್ ಟೂರ್ ತೋರಿಸಿದ್ದೆ ನಿಮಗೆ ಅಲ್ವಾ. ನಮ್ಮ ಪುಟಾಣಿ ಅರಮನೆಯ ಹೋಮ್ ಟೂರ್ ತೋರಿಸಿದ್ದೆ. ಈಗ ನಾನು ಆ ಹೋಮ್ ಟೂರನ್ನು ನೀವೆಲ್ಲ ನೋಡಿರಬಹುದು ಅಂತ ನನ್ನ ಒಂದು ಯೋಚನೆ. ನೋಡಲಿಲ್ಲ ಅಂದವರು ನಾನು ನಿಮಗೆ ಐ ಬಟನ್ನಲ್ಲೂ ಹಾಕಿರ್ತೀನಿ, ಹಾಗೂ ವಿಡಿಯೋದ ಕೊನೆಯಲ್ಲೂ ಅದರ ಲಿಂಕ್ಗಳನ್ನು ಹಾಕಿರ್ತೀನಿ, ನೀವು ನೋಡಿ. ಆದೀತಾ? ಹೋಮ್ ಟೂರಲ್ಲಿ ನಾನು ನಿಮಗೆ ಹಾಲ್ ತೋರಿಸಿದ್ದೆ ಅಲ್ವಾ, ಆಮೇಲೆ ಕಿಚನ್ನು, ರೂಮ್ಗಳು ಎಲ್ಲ ತೋರಿಸಿದ್ದೆ. ಈಗ ಫ್ರೆಂಡ್ಸ್, ನಾವು ಸ್ವಲ್ಪ ನಮ್ಮ ಹಾಲನ್ನು ಚೇಂಜಸ್ ಮಾಡಿದ್ದೀವಿ, ಒಂದು ಮೇಕ್ ಓವರ್ ಮಾಡಿದ್ದೀವಿ ಹಾಲಿದು. ಅದು ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ ಶುರು ಮಾಡಿದೆ. ಮೊದಲು ನಮ್ಮ ಹಾಲ್ ಹೇಗಿತ್ತು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಈಗ. ಆಮೇಲೆ ನಮ್ಮ ಹಾಲನ್ನು ಈಗ ಹೇಗೆ ಚೇಂಜ್ ಮಾಡಿದ್ದೀವಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಹೇಗಾಗಿದೆ, ಇದು ಚೆನ್ನಾಗಿತ್ತಾ, ಮೊದಲು ಚೆನ್ನಾಗಿದೆಯಾ ಏನಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮದೇನು ಚಿಕ್ಕ ಹಾಲು, ಸಿಂಪಲ್ ಮನೆ, ಅದರಲ್ಲೇ ಸಣ್ಣ ಪುಟ್ಟ ಚೇಂಜಸ್ ಮಾಡಿದ್ದೀವಿ. ಏನಿದ್ರು ನಿಮ್ಮೆದುರು ಹೇಳ್ಕೊಂಡ್ರೆ ಸಮಾಧಾನ ಅಲ್ವಾ. ನೀವು ನೋಡಿ ಹೇಗಿದೆ ಚೇಂಜಸ್ಸು ಅನ್ನೋದು, ನಿಮಗೂ ಒಂದು ಅಂದಾಜು ಸಿಗತ್ತಲ್ವಾ ಹೇಗಿದೆ ಅಂತ ಕಮೆಂಟ್ ಮಾಡಿ, ಆಯಿತಾ? ಬನ್ನಿ, ಹಾಗಿದ್ರೆ ಈಗ ಮೊದಲಿನ ಹಾಲ್ ಹೇಗಿತ್ತು ಅನ್ನೋದನ್ನು ನೋಡ್ಕೊಂಡು ಬರೋಣ. ಇದು ನಮ್ಮ ಮನೆಯ ಪ್ರವೇಶ ದ್ವಾರ. ಇದು ನಾನು ಮೊದಲು ಮಾಡಿರುವಂತಹ ಹೋಮ್ ಟೂರಿನ ವಿಡಿಯೋದ ಪೀಸ್ ತೋರಿಸ್ತಾ ಇದ್ದೇನೆ ನಿಮಗೆ. ನೋಡಿ, ಆವಾಗ ಎಂಟರ್ ಆದ ತಕ್ಷಣ ಬಲಗಡೆಯಲ್ಲಿ ನಮ್ಮದು ಸೋಫಾ ಸೆಟ್ ಇತ್ತು, ಎಡಗಡೆಯಲ್ಲಿ ಟಿ ವಿ ಸ್ಟ್ಯಾಂಡ್ ಇತ್ತು. ನೋಡಿ, ಇದು ಬಾಗಿಲು ಎಂಟ್ರಾದ ತಕ್ಷಣ ಹಾಲಿಗೆ ಸಿಂಗಲ್ ಸೀಟರು ಮತ್ತು 3 ಸೀಟರ್ ಸೋಫಾ ಇತ್ತು ವಿಂಡೋ ಪಕ್ಕ. ಅದರ ಎದುರುಗಡೆಗೆ ಟಿ ವಿ ಯೂನಿಟ್ ಇತ್ತು. ಟಿ ವಿ ಯೂನಿಟ್ಟು ಗೋಡೆಗೆ ಫಿಕ್ಸ್ ಮಾಡಿ ಟಿ ವಿ ಗೋಡೆಗೇ ಇಟ್ಟಿದ್ವಿ ನಾವು. ಹಾಗೆಯೇ ಅಲ್ಲೊಂದು ಪಾಟ್ ಇತ್ತು, ಅಂದರೆ ಒಂದು ಗಿಡ ಇಟ್ಟಿದ್ವಿ. ಬಿಟ್ಟರೆ ಮೇಲೆ 1, 2, 3 ಶೋ ಐಟಮ್ಸು, ಹಸ್ಬೆಂಡಿಗೆ ಸಿಕ್ಕಿರುವ ಅವಾರ್ಡ್ಸ್ ಎಲ್ಲ ಇಟ್ಟಿದ್ವಿ ಸೋಫಾದ ಮೇಲ್ಗಡೆ. ಆ ಥರ ಸೆಟ್ ಮಾಡಿದ್ವಿ, ಆಯಿತಾ? ಇದೆಲ್ಲ ನಮ್ಮದು ಮೊದಲು ಹಾಲ್ ಇದ್ದಂತಹ ಏನು ಹೇಳ್ತಾರೆ, ಪ್ಯಾಟರ್ನ್ ಆಗಿತ್ತು. ನಾನು ನಿಮ್ಗೆ ಹೇಳಿದ್ನಲ್ವ, ನಾವು ಸ್ವಲ್ಪ ರಿನೋವೇಟ್ ಮಾಡಿದ್ದೀವಿ ಈಗ ಅಂತ. ಇದನ್ನು ನಾನು ಹೋಮ್ ಟೂರ್ ಮಾಡುವ ಟೈಮಲ್ಲಿ ಇದ್ದಂತಹ ನಮ್ಮ ಹಾಲಿನ ರೀತಿಯಾಗಿತ್ತಿದು. ನೋಡಿ, ಇದೊಂದು ಅದೇ ಗಿಡಕ್ಕೆ ಇತ್ತು. ಈ ಕಡೆ ಕಿಚನ್ನಿಗೆ ಹೋಗುವ ಪಕ್ಕದಲ್ಲಿ ಫ್ರಿಜ್ ಇತ್ತು. ಆಮೇಲೆ ಮುಂದೆ ಹಾಲಿನ ಇನ್ನೊಂದು ತುದಿಗೆ ಡೈನಿಂಗ್ ಟೇಬಲ್ ಇತ್ತು, ಫ್ರಿಜ್ ಈ ಕಡೆ ಇತ್ತು. ಹೀಗೆ ನಮ್ಮ ಹಾಲಿನ ಸೆಟ್ಟಿಂಗ್ ಇತ್ತು. ನಮಗನ್ನಿಸ್ತು ಸ್ವಲ್ಪ ಚೇಂಜ್ ಮಾಡೋಣ ಇದನ್ನೆಲ್ಲ ಅನ್ನೋ ಪ್ಲ್ಯಾನಿಂಗ್ ಬಂದಿದ್ದಕ್ಕೆ ನಾವು ಈಗ ಸ್ವಲ್ಪ ಚೇಂಜ್ ಮಾಡಿದ್ವಲ್ವ, ಅದನ್ನು ನಿಮಗೆ ತೋರಿಸೋಣ ಅಂತ ನಾನಿದು ಹಳತು ಹೇಗಿತ್ತು, ಈಗೊಂದು 2 ತಿಂಗಳ ಹಿಂದೆ ನಾನು ರೆಕಾರ್ಡಿಂಗ್ ಮಾಡುವಾಗ ಹೇಗಿತ್ತು. ಈ ವಿಂಡೋ ಪಕ್ಕ 2 ಪ್ಲಾಸ್ಟಿಕ್ ಚೇರ್ ಇಟ್ಟಿದ್ದೆ ನಾನು, ಕ್ರಾಕರಿ ಸ್ಟ್ಯಾಂಡೆಲ್ಲ ಈಗಲೂ ಅಲ್ಲೇ ಇದೆ. ಈಗ ಸ್ವಲ್ಪ ಚೇಂಜಸ್ ಮಾಡಿದ್ವಲ್ವ, ಅದನ್ನು ನಿಮಗೆ ತೋರಿಸೋಣ. ಎಲ್ಲವೂ ಉಲ್ಟಾ ಆಯ್ತು. ಈಗ ಹಾಲ್ ಇದ್ದಲ್ಲಿ ಸೋಫಾ ಇದ್ದಲ್ಲಿ ಡೈನಿಂಗ್ ಟೇಬಲ್ ಬಂತು, ಹೀಗೆ ಚೇಂಜಸ್ ಆಗಿದೆ. ಡೈನಿಂಗ್ ಟೇಬಲ್ ಪಕ್ಕ ಕಾರ್ನರ್ ಸ್ಟ್ಯಾಂಡ್ ಇಟ್ಟಿದ್ವಿ, ಹಾಗೆ ಅಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಐಟಮ್ಸ್ ಇಟ್ಟಿದ್ವಿ. ಹೀಗೆ ನಮ್ಮ ಮುಂಚಿನ ಹಾಲಿನ ಪ್ಯಾಟರ್ನ್ ಇತ್ತು. ಈಗ ಯಾವ ರೀತಿ ಚೇಂಜಸ್ ಮಾಡಿದ್ವಿ ತೋರಿಸ್ತೀನಿ ಬನ್ನಿ. ಇದು ಎಂಟ್ರೆನ್ಸ್, ಡೋರ್ ತೆಗೆದು ಒಳಗೆ ಹೋದ ತಕ್ಷಣ ಈಗ ಹೇಗಾಗಿದೆ ನೋಡಿ ನೀವು. ಇದು ಬಾಗಿಲು ತೆಗೆದು ಒಳಗೆ ಹೋಗ್ತಾ ಇದ್ದೀವಿ. ಒಳಗೆ ಹೋದ ತಕ್ಷಣ ಮೊದಲು ಬಲಗಡೆಗೆ ಸೋಫಾ ಸೆಟ್ ಇತ್ತಲ್ವಾ, ಅದೆಲ್ಲ ಸೋಫಾ ಚೇಂಜ್ ಮಾಡಿ ನಾವು ಹೊಸ ಸೋಫಾ ತೊಗೊಂಡ್ವಿ. ಈಗ ಹೊಕ್ಕಿದ ತಕ್ಷಣ ಫ್ರಿಜ್ ಬಂತು ನಮ್ಮದು. ಫ್ರಿಜ್ಜು ಬಲಗಡೆಯ ಕಾರ್ನರಿಗೆ ಹೋಯಿತು. ಅದರ ಪಕ್ಕ ಡೈನಿಂಗ್ ಟೇಬಲ್ ಸೆಟ್ ಇಟ್ವಿ ನಾವು. ಡೈನಿಂಗ್ ಟೇಬಲ್ ಫ್ರಿಜ್ ಪಕ್ಕ ಬಂತು. ಮೊದಲು ಸೋಫಾ ಇತ್ತಲ್ಲಿ, ಅಲ್ಲಿ ಡೈನಿಂಗ್ ಟೇಬಲ್ ಬಂತು. ಇಲ್ಲಿ ಟಿ ವಿ ಯೂನಿಟ್ ಇತ್ತಲ್ವಾ, ಟಿ ವಿನ ಇಲ್ಲಿಂದ ತೆಗೆದ್ವಿ. ಈ ಯೂನಿಟನ್ನು ರಿಮೂವ್ ಮಾಡಬೇಕು, ಸದ್ಯಕ್ಕೆ ಮಾಡಿಸ್ಲಿಲ್ಲ, ಇದು ಸ್ವಲ್ಪ ಕೆಲಸ ಬಾಕಿ ಇದೆ. ರಿಮೂವ್ ಮಾಡಿದರೆ ಗೋಡೆ ಎಲ್ಲ ಪೇಂಟಿಂಗ್ ಆಗಬೇಕು, ಹಾಗಾಗಿ ಸದ್ಯ ಸ್ವಲ್ಪ ದಿನ ಬಿಟ್ಟು ಮಾಡಿಸೋಣ ಅಂತ ಹಾಗೇ ಇದೆ.
ಈ ಕಡೆ ಫ್ರೆಂಡ್ಸ್ ನಾವು ಹೊಸ ಟಿ ವಿ ಯೂನಿಟ್ ತಗೊಂಡ್ವಿ. ಅದು ತಗೊಂಡು ಟಿ ವಿ ಇಟ್ವಿ. ಮೊದಲಿನ ಸೋಫನ್ನ ಕೊಟ್ಬಿಟ್ಟು ಈಗ ಎಲ್ ಶೇಪ್ ಸೋಫಾ ಹಾಲಲ್ಲಿ ಆ ಕಡೆಗೆ ಹಾಕಿದ್ವಿ. ಈಗ 7 ಸೀಟರನ್ನು ಎಲ್ ಶೇಪಲ್ಲಿ ಸೋಫಾ ಮಾಡಿಸಿದ್ವಿ. ಇಲ್ಲಿ ಟಿ ವಿ ಯೂನಿಟ್ಟು ಹೊಸದಾಗಿ ಪರ್ಚೇಸ್ ಮಾಡಿ ಅದ್ರ ಮೇಲೆ ಟಿ ವಿ ಇಟ್ವಿ. ನೋಡಿ ಆ ಪ್ಲ್ಯಾಂಟನ್ನು ಈ ಕಡೆ ಟಿ ವಿ ಯೂನಿಟ್ ಪಕ್ಕ ಇಟ್ಟೆ ನಾನು. ನೋಡಿ ಟಿ ವಿ ಯೂನಿಟ್ ಈ ಥರ ಬರುತ್ತೆ. ಈಗದ್ದು ನಮ್ಮದು ಸುಮಾರು ಸ್ಟ್ಯಾಂಡ್ಸ್ ಇದೆ, ಎಲ್ಲ ಇಡೋಕ್ಕಾಗುವಂಥ ಸ್ಟ್ಯಾಂಡೆಲ್ಲ ಕೆಲವೆಲ್ಲ ಐಟಮ್ಸ್ ಅದ್ರ ಮೇಲೆ ಇಡೋಕ್ಕಾಗತ್ತೆ, ಹಾಗೆ ಇಟ್ಕೊಂಡಿದ್ದೀವಿ. ಈ ಥರ ಟಿ ವಿ ಯೂನಿಟ್ ಬಂತು ನಮ್ಮದು. ಟಿ ವಿನ ಅದ್ರ ಮೇಲೆ ಕೂರಿಸಿದ್ವಿ. ಅದಕ್ಕೆ ಎದುರುಗಡೆನೇ ಎಲ್ ಶೇಪಲ್ಲಿ ಸೋಫಾ ಹಾಕಿದ್ವಿ. ವಿಂಡೋ ಪಕ್ಕ ಎಲ್ ಶೇಪ್ ಸೋಫಾ ಹಾಕಿಬಿಟ್ಟು ಟಿ ವಿ ನೋಡೋಕ್ಕೂ ಸ್ವಲ್ಪ ದೂರದಿಂದ ಚೆನ್ನಾಗಿ ನೋಡೋಕ್ಕೂ ಆಗತ್ತೆ ಅಂತ ಈ ಥರ ನಮ್ಮ ಹಾಲ್ ಸೆಟ್ಟಿಂಗನ್ನು ಚೇಂಜ್ ಮಾಡಿದ್ವಿ. ನೋಡಿ ಇಲ್ಲಿ ಡೈನಿಂಗ್ ಟೇಬಲ್ ಇತ್ತಲ್ವಾ ಫೋಟೋಗಳ ಕೆಳಗೆ, ಅಲ್ಲಿಂದ ನಾವು ಡೈನಿಂಗ್ ಟೇಬಲ್ ತೆಗೆದು ಎಂಟ್ರೆನ್ಸಲ್ಲಿ ಹಾಕಿಬಿಟ್ಟು ಎಲ್ ಶೇಪಲ್ಲಿ ನೋಡಿ ಸೋಫಾ ಮೆಷರ್ಮೆಂಟ್ ಕೊಟ್ಟು ಸೋಫಾ ಮಾಡಿಸಿದ್ವಿ ನಾವು. ಮತ್ತು ಉಳಿದಿದ್ದೆಲ್ಲ ಅಲ್ಲೇ ಇದೆ, ಕ್ರಾಕರಿ ಸ್ಟ್ಯಾಂಡ್ ಅಲ್ಲೇ ಇದೆ. ನೋಡಿ ಡೈನಿಂಗ್ ಟೇಬಲ್ ಇಲ್ಲಿ ಬಂತು, ಹಾಲಿನ ಈ ಕಡೆಗೆ ಬಂತು. ಫ್ರಿಜ್ ಕೂಡ ಹಾಲಿನ ಈ ತುದಿಗೆ ಬಂತು. ಅಂದರೆ ಮೇಯ್ನ್ ಡೋರಿಂದ ಎಂಟರ್ ಆದ ತಕ್ಷಣ ರೈಟ್ ಸೈಡಿಗೆ ಫ್ರಿಜ್ ಬರುತ್ತೆ, ಡೈನಿಂಗ್ ಟೇಬಲ್ ಬರುತ್ತೆ. ಆಮೇಲೆ ಹಾಲ್ ಬರುವಾಗೆ ಸೆಟ್ ಮಾಡಿದ್ವಿ. ಕಿಚನ್ ಅಪೋಸಿಟೇ ಡೈನಿಂಗ್ ಟೇಬಲ್ ಬರುವಾಗೆ ಮಾಡಿದ್ವಿ. ಈಗ ಎಲ್ ಶೇಪಲ್ಲಿ ಈ ಥರ ಸೋಫಾ ಮಾಡಿಸ್ಕೊಂಡ್ವಿ. ಇಲ್ಲಿ ಕ್ರಾಕರಿ ಸ್ಟ್ಯಾಂಡ್ ಮಾಮೂಲಿ ಮುಂಚಿತ್ತು, ಅಲ್ಲೇ ಇದೆ. ಅಲ್ಲೆಲ್ಲ ಏನು ಚೇಂಜಸ್ ಆಗಲಿಲ್ಲ. ಹಳೇ ಟಿ ವಿ ಯೂನಿಟ್ ಅನ್ನೋದು ರಿಮೂವ್ ಮಾಡಬೇಕು, ಇನ್ನೂ ಮಾಡೋಕ್ಕಾಗಲಿಲ್ಲ. ನೋಡಿ ನಮ್ಮ ಟಿ ವಿ ಸ್ಟ್ಯಾಂಡ್, ಈಗದ ಟಿ ವಿ ಯೂನಿಟ್ ಹೀಗೆ ಕಾಣ್ತಾ ಇದೆ. ಸಿಂಪಲ್ಲಾಗಿ ನಮಗೆ ಇಷ್ಟ ಆಯಿತು, ಅದಕ್ಕೆ ಪರ್ಚೇಸ್ ಮಾಡಿದ್ವಿ. ಹೇಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಎಲ್ ಶೇಪ್ ಸೋಫಾ ಹೇಗಿದೆ ಅದನ್ನು ಕಮೆಂಟ್ ಮಾಡಿ. ಸೋಫಾ ಕವರು ನಾನು ಪರ್ಚೇಸ್ ಮಾಡಬೇಕು, ಇನ್ನೂ ಮಾಡಲಿಲ್ಲ. ಈಗ 2 ದಿವಸದಲ್ಲಿ ನಮ್ಮದು ಸೋಫಾ ಆಮೇಲೆ ಟಿ ವಿ ಯೂನಿಟ್ ಎಲ್ಲ ಸೆಟ್ ಆಗಿರೋದು. ಹಾಗಾಗಿ ನಿಮ್ಗೆ ತೋರಿಸ್ಬಿಡೋಣ ಒಂದು ರೌಂಡು ಅಲ್ವಾ. ಮನೇಲಿ ಏನೇ ಚೇಂಜಸ್ ಮಾಡಿದರೆ ಅದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದ್ರಿಂದ ನನಗೂ ಖುಷಿ ಸಿಗುತ್ತೆ. ಏನು ದೊಡ್ಡಕ್ಕೇನೋ ಚೇಂಜ್ ಮಾಡಿದ್ದೇನೆ ಅನ್ನುವಂಗೆ ಏನೂ ಇಲ್ಲ. ಸಿಂಪಲ್ಲಾಗಿ ಈ ಕಡೆ ಇರೋದನ್ನು ಆ ಕಡೆಗೆ ಮಾಡಿದ್ವಿ. ಹಳೆ ಸೋಫಾ ತೆಗೆದುಬಿಟ್ಟು ಹೊಸ ಸೋಫಾ ತೊಗೊಂಡ್ವಿ. ಹಾಗೆಯೇ ಟಿ ವಿ ಯೂನಿಟನ್ನು ಹೊಸದಾಗಿ ಪರ್ಚೇಸ್ ಮಾಡಿ ಟಿ ವಿನ ಅದ್ರ ಮೇಲೆ ಇಟ್ವಿ. ಹೇಗೆ ಅನ್ನಿಸ್ತು ನಿಮಗೆ? ನೋಡಿದ್ರಲ್ವಾ ಫ್ರೆಂಡ್ಸ್, ಹೀಗೆ ಸ್ವಲ್ಪ ಆ ಕಡೆ ಇದ್ದ ಹಾಲನ್ನು ಈ ಕಡೆ ಮಾಡಿದ್ವಿ, ಈ ಕಡೆ ಐಟಮ್ಸನ್ನೆಲ್ಲ ಆ ಕಡೆಗೆ ಶಿಫ್ಟ್ ಮಾಡಿದ್ವಿ. ಹೀಗೆ ಸಣ್ಣ ಪುಟ್ಟ ಚೇಂಜಸ್ ಮಾಡಿ ಹಾಲನ್ನು ಸ್ವಲ್ಪ ಮೇಕ್ ಓವರ್ ಮಾಡಿದ್ವಿ. ಹೇಗೆ ಅನ್ನಿಸ್ತು ನಿಮಗೆ ಅಲ್ವಾ? ಸಣ್ಣ ಚೇಂಜಸ್ಸು ಒಂಥರ ಖುಷಿ ಕೊಡತ್ತಲ್ವ ಮನಸ್ಸಿಗೆ. ಏನೋ ಖುಷಿ ಸಿಕ್ತು ನಮಗೆ. ಹಾಲ್ ಸ್ವಲ್ಪ ಏನೋ ಚೆನ್ನಾಗಿ ಅನ್ನಿಸ್ತಾ ಇದೆ ಅನ್ನೋ ಫೀಲಿಂಗ್ ಬಂತು. ನಿಮ್ಗೆ ಹೇಗೆ ಅನ್ನಿಸ್ತು? 2 ಥರದ್ದು, ಮೊದಲಿಗೆ ಹಳೆ ಸೆಟ್ಟಿಂಗ್ ಹೆಂಗಿತ್ತು ಅಂತಲೂ ತೋರಿಸಿದ್ದೆ. ಈಗ ಹೊಸ ಸೆಟ್ಟಿಂಗ್ ಹೆಂಗೆ ಮಾಡಿದ್ದೀವಿ ಅನ್ನೋದು ತೋರಿಸಿದೆ. ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವೀಡಿಯೋಗಳ ಜೊತೆ. ಶ್ಯಾಮಲಾ ಬ್ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂದರೆ ಏನು ಮಾಡಬೇಕು ಹೇಳಿ? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಾಡಿದ್ದು ಶುಕ್ರವಾರ ವೈಕುಂಠ ಏಕಾದಶಿ ಬರ್ತಾ ಇದೆ ಅಲ್ವಾ. ನಾನು ನಿಮಗೆ ಬುಧವಾರನೇ ಸೂಪರ್ ಆಗಿರೋ ವೈಕುಂಠ ಏಕಾದಶಿಯ 2 ಸುಂದರವಾದ ಹಾಡುಗಳನ್ನು ಹಾಕ್ತೀನಿ. ನೀವು ಕಲ್ತದನ್ನು ಭಜನೆಗಳ ರೂಪದಲ್ಲಿ ಎಲ್ಲ ಕಡೆ ಹಾಡ್ಬೋದು. ಒಂದು ಆ್ಯಸ್ ಯೂಶ್ವಲ್ ವಸಂತಿ ಅಮ್ಮನವರ ಒಂದು ಹಾಡು ಹಾಕ್ತೀನಿ. ಅವರು ನನಗೆ ತಿಳಿಸೋಕ್ಕೆ ಹೇಳಿದ್ದಾರೆ. ಅವರ ಹಾಡುಗಳನ್ನು ನೀವೆಲ್ಲರೂ ಕಲಿತು ಎಲ್ಲಿ ಬೇಕಿದ್ರೆ ಭಜನೆಗಳಲ್ಲಿ ಹಾಡ್ಬೋದು, ಮನೆಗಳಲ್ಲೂ ಹಾಡ್ಕೊಳ್ಬೋದು ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ಅವರದ್ದೊಂದು ಹಾಡು ಹಾಕ್ತೀನಿ. ಹಾಗೆ ಇನ್ನೊಂದು ದಾಸರ ಪದ ಹಾಕ್ತೀನಿ. ಎಲ್ಲನ್ನ ಕೇಳಿ ಎಂಜಾಯ್ ಮಾಡ್ತಾ ಇರಿ. ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ನಾನು 2 ದಿನ ಮೊದಲೇ ಕೊಡ್ತೀನಿ ನಿಮಗೆ ವೈಕುಂಠ ಏಕಾದಶಿಯ ಹಾಡು. ಶುಕ್ರವಾರ 10ನೇ ತಾರೀಕು ವೈಕುಂಠ ಏಕಾದಶಿ ಇದೆ. 8ನೇ ತಾರೀಕಿಗೆ ಕೊಡ್ತೀನಿ ನಿಮಗೆ ಸೂಪರ್ ಆಗಿರೋ 2 ಹಾಡುಗಳನ್ನು. ಕಾಯ್ತಾ ಇರಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್, ಎಲ್ಲರಿಗೂ ನಮಸ್ತೆ.